ಅಕ್ರಮ ಹೊಂಡಗಳಲ್ಲಿ ಬಿದ್ದು ಸಾವನ್ನಪ್ಪಿದ್ರೂ ಕೂಡ ಗಣಿಗಾರಿಕೆ ನಿಲ್ಲುತ್ತಿಲ್ಲ. ಗದಗ ತಾಲೂಕಿನ ಕದಡಿ ಗ್ರಾಮದಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ನಡೆಯುತ್ತಿದೆ. ಹಗಲು ರಾತ್ರಿ ಅನ್ನೋದೇನೂ ಇಲ್ಲ, ಎಗ್ಗಿಲ್ಲದೆ ಅಕ್ರಮವಾಗಿ ಗಣಿಗಾರಿಕೆಯನ್ನ ಮಾಡಲಾಗ್ತಿದೆ. ಕಂದಾಯ ಗಣಿ ಇಲಾಖೆಗೆ ಮಾಹಿತಿ ನೀಡಿದ್ರೂ ಕೂಡ ಅವ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ. 30-40 ಅಡಿ ಆಳ ಅಗೆದು ಟಿಪ್ಪರ್ಗಳಲ್ಲಿ ಮಣ್ಣನ್ನ ಸಾಗಾಟ ಮಾಡಲಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಬಾರಿ ಈ ರೀತಿ ಅಕ್ರಮ ಮಣ್ಣು ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿ ದೂರನ್ನ ಕೊಟ್ಟರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಿಲ್ಲ ಅಂದ್ರೆ ಅವರ ಶ್ರೀರಕ್ಷೆ. Hotel Management with AI. Join IIHM, International Institute of Hotel Management. ಇದೆಯಾ ಅವರ ಸಾಥ್ನಿಂದಲೇ ಈ ರೀತಿಯಾಗಿ ಅಕ್ರಮ ಎಸಗಲಾಗ್ತಿದ್ಯಾ ಅನ್ನೋ ಅನುಮಾನ ಕೂಡ ಶುರುವಾಗ್ತಿದೆ. ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಈಗ ನಾವು ಗದಗ ತಾಲೂಕಿನ ಕದಡಿ ಗ್ರಾಮದ ಒಂದು ಜಮೀನಲ್ಲಿ ನೋಡ್ಬೋದು. ಇಲ್ಲಿ ಅಕ್ರಮವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಏನು ಮರುಮ ಅಂದರೆ ಗಸ್ತು ತೆಗಿತಾ ಇದ್ದಾರೆ. ಯಾಕೆಂತಂದರೆ ಸುಮಾರು ಯಾವುದೇ ಅನುಮತಿ ಇಲ್ಲ. ಈಗ ನೋಡ್ಬೋದು, ಸುಮಾರು 20 ಅಡಿ ಆಳದಷ್ಟು ಈಗ ಗರ್ಸ್ ತೆಗಿತಾ ಇದ್ದಾರೆ. ಇವೆಲ್ಲ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಾರೆ. ನಿತ್ಯವೂ ಕೂಡ ಏನು ಸುಮಾರು 40ರಿಂದ 50 ಏನು ಟಿಪ್ಪರ್ ಇಲ್ಲಿನ ಗರ್ಸು ಸಾಗಾಟ ಮಾಡ್ತಾ ಇದ್ದಾರೆ. ಯಾವುದೇ ಯಾರದೇ ಹೆದರಿಕಿಲ್ಲ, ಬೆದರಿಕಿಲ್ಲ. ಅಧಿಕಾರಿಗಳದ್ದಾಗಿರ್ಬೋದು, ಜಿಲ್ಲಾಡಳಿತ, ಗಣಿ ಇಲಾಖೆಯವ್ರದ್ದು. ಯಾಕೆಂತಂದರೆ ಯಾವುದೇ ಅನುಮತಿ ಇಲ್ಲರೂ ಕೂಡ ರಾಜಾರೋಷ ಹಾಡು ಹಗಲಿ ಇಷ್ಟೊಂದು ಲೂಟಿ ಆಗಿದ್ರು ಕೂಡ ಗದಗ ಜಿಲ್ಲಾ ಆಡಳಿತ ಯಾವುದೇ ರೀತಿಯ ಕ್ರಮ ಕೈಗೊಳ್ತಿಲ್ಲ. ತಹಸೀಲ್ದಾರ್ ಗಮನಕ್ಕೆ ಬಂದಿದೆ, DC ಅವ್ರ ಗಮನಕ್ಕೆ ಬಂದಿದೆ, ಮತ್ತು ಗಣಿ ಇಲಾಖೆ ಗಮನಕ್ಕೂ ಕೂಡ ಇಲ್ಲಿನ ಸ್ಥಳೀಯ ಗ್ರಾಮಸ್ಥರು ತೊಗೊಂಡು ಬಂದಿದ್ದಾರೆ. ಇಷ್ಟೊಂದು ಅಕ್ರಮ ದಂಧೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ರು ಕೂಡ ಅಧಿಕಾರಿಗಳು ತಡೆಯುವ ಗೋಜಿಗೆ ಹೋಗಿಲ್ಲ. ಈಗ ನೋಡು, ಸಾಕಷ್ಟು ಎಕರೆ, ಸುಮಾರು 1 ಎಕರೆ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗರ್ಸ್ತು ತೆಗೆದಿದ್ದಾರೆ. ಇನ್ನೂ ನಿರಂತರವಾಗಿ ಲೂಟಿ ನಡೆದಿದೆ. ಇಲ್ಲಿ ಇದರಿಂದ ಸರ್ಕಾರಕ್ಕೆ ಸಾಕಷ್ಟು ಏನು ಲಕ್ಷಾಂತರ ರೂಪಾಯಿ ತೆರಿಗೆ ಕೂಡ ಏನು ವಂಚನೆ ಆಗ್ತಾ ಇದೆ. ಈಗ ನೋಡ್ಬೋದು, ಒಂದು ಹಿಟಾಚಿ ಮೂಲಕ ನಿತ್ಯ ಕಂಟಿನ್ಯೂ ಸಾಕಷ್ಟು ಪ್ರಮಾಣದಲ್ಲಿ ಟಿಪ್ಪರ್ಗಳು ಸಾಗಾಟ. ಇಲ್ಲಿ ನೋಡಿ, ಇನ್ನೂ ಈಗಾಗಲೇ ಒಂದು ಟಿಪ್ಪರ್ ತುಂಬ್ತಾ ಇದ್ದಾರೆ. ಇಲ್ಲಿ ಕೂಡ ಇನ್ನೂ 2 ಟಿಪ್ಪರ್ಗಳು ಇಲ್ಲಿ ಪಾಳಿ ಹಚ್ಚಿ ನಿಂತಿದ್ದಾವೆ. ಇನ್ನೂ ಸಾಕಷ್ಟು ಟಿಪ್ಪರ್ಗಳು ಲೋಡ್ ಮಾಡಿಕೊಂಡು ಅಲ್ಲಿ ಏನು ಸಾಗಾಟ ಅಲ್ಲಿ ಡಂಪ್ ಮಾಡ್ಲಿಕ್ಕೆ ಹೋಗಿದ್ದಾವೆ. ಏಕೆಂದರೆ ಗದಗ ಜಿಲ್ಲೆ ಅಂತಂದರೆ ಇಲ್ಲಿನ ಅಧಿಕಾರಿಗಳು, ಜಿಲ್ಲಾ ಆಡಳಿತಕ್ಕೂ ಕೂಡ ಹೇಳೋರು ಕೇಳೋರಿಲ್ಲ. ಯಾಕೆಂದರೆ ಈ ಹಿಂದೆ ಕೂಡ ವಾರದ ಹಿಂದೆ ಉಸ್ತುವಾರಿ ಸಚಿವ HK ಪಾಟೀಲರು ಕೂಡ ಗಣಿ ಇಲಾಖೆಗೆ ಕಟ್ಟುನಿಟ್ಟಿನ ಕಡಕ್ಕೆ ತಾಕೀತನ್ನು ನೀಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಅಕ್ರಮ ನಡೀತಿದೆ, ಅದು ತೆಗಿಬೇಕು, ಇಲ್ಲಾಂದರೆ ನೋಡಿ ಅಂತೇಳಿದ ಖಡಕ್ ಒಂದು ಎಚ್ಚರಿಕೆ ನೀಡಿದ್ರು. ಆ ಎಚ್ಚರಿಕೆ ಮಧ್ಯೆ ಕೂಡ ಅಕ್ರಮ ಏನು ಮಣ್ಣು ಗಣಿಗಾರಿಕೆ ಎಗ್ಗೆಲ್ಲ ನಡೆದಿದೆ. ಅಧಿಕಾರಿಗಳು ಸಂಪೂರ್ಣ ದಂಧೆಕೋರ ಜೊತೆ ಶಾಮೀಲಾಗಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಸಾಕಷ್ಟು ತೆರಿಗೆ ವಂಚನೆ ನಡೀತದೆ. ಇನ್ನಾದರೂ ಕೂಡ ಗದಗ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು, ಸಂಬಂಧಪಟ್ಟಂಥ ಅಧಿಕಾರಿಗಳ ಕ್ರಮ ಆಗಿರುತ್ತೋ ಅಕ್ರಮ ದಂಧೆ ನಿಲ್ಲಬೇಕು ಅನ್ನೋ ಒತ್ತಾಯ ಈ ಜನರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ. ಯಾದಗಿರಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಅಕ್ರಮ ಮರಂ ದಂಧೆ. ಅಂದ್ರೆ ಕೆಂಪು ಮಣ್ಣು. ವಡಗೇರ ತಾಲೂಕಿನ ಹಂಚಿನಾಳ್ ಬಳಿ ಕೃಷಿ ಭೂಮಿ, ಯಾವುದೇ ಪರವಾನಿಗೆ ಪಡೆಯದೆ ರಾಜಾರೋಷವಾಗಿ ಇಲ್ಲಿ ಮಣ್ಣು ಸಾಗಾಟ ಮಾಡಲಾಗ್ತಾ ಇದೆ. ಅಧಿಕಾರಿಗಳಿಗೆ ಗೊತ್ತಿದ್ರೂ ಕೂಡ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ರಸ್ತೆ ಕಾಮಗಾರಿಗಾಗಿ ಅಕ್ರಮವಾಗಿ ಮರಂ ಸಾಗಾಟ ಎಗ್ಗಿಲ್ಲದೆ ನಡೀತಾ ಇದೆ. ಅಧಿಕಾರಿಗಳು ಕೂಡ ಅಕ್ರಮ ದಂಧೆಕೋರರ ಜೊತೆಗೆ ಕೈಜೋಡಿಸಿರುವ ಆರೋಪ ಕೇಳಿಬರ್ತಾ ಇದೆ. ನಮ್ಮ ಪ್ರತಿನಿಧಿ ಅಮೀನ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಯಾದಗಿರಿ ಜಿಲ್ಲೆಯಲ್ಲಿ ಅಕ್ರಮ ಮರಳು ಜೊತೆಗೆ ಅಕ್ರಮವಾಗಿ ಮರಮು ದಂಧೆ ಕೂಡ ಜೋರಾಗಿ ನಡೀತಿರುವಂಥದ್ದು. ಯಾವುದೇ ಪರವಾನಗಿ ಪಡೆಯದೆ ಕೃಷಿ ಭೂಮಿಯಲ್ಲಿ ಅಕ್ರಮವಾಗಿ ಮರಮು ಕ್ವಾರಿಗಳನ್ನು ನಿರ್ಮಾಣ ಮಾಡುವಂಥ ಕೆಲಸ ಈಗ ರಾಜಾರೋಷವಾಗಿ ನಡೀತಿರುವಂಥದ್ದು. ನಾನೀಗ ಯಾದಗಿರಿ ಜಿಲ್ಲೆ ವಡಗೇರೆ ತಾಲೂಕಿನ ಹಂಚಿನಾಳ್ ಗ್ರಾಮದ ಹೊರಭಾಗದಲ್ಲಿದ್ದೀನಿ. ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಇದು ಒಂದು ಕೃಷಿ ಜಮೀನಿದೆ. ಕೃಷಿ ಜಮೀನಿಗೆ ಸಂಪೂರ್ಣವಾಗಿ ಮರಮ್ ಕ್ವಾರಿಯಾಗಿ ಪರಿವರ್ತನೆಗೆ ಮಾಡಲಾಗಿರುವಂಥದ್ದು. ಸುಮಾರು ನೋಡ್ಬೋದು ದೃಶ್ಯಗಳಲ್ಲಿ. ಸುಮಾರು ಈ ಒಂದು ಕೃಷಿ ಭೂಮಿಯಿಂದ ಸುಮಾರು 10ರಿಂದ 12 ಅಡಿಯಷ್ಟು ಆಳವಾಗಿ ಏನು ಸಂಪೂರ್ಣವಾಗಿ ಒಂದು ಭೂಮಿಯನ್ನು ಅಗೆಯಲಾಗಿದೆ. ಈ ಒಂದು ಭೂಮಿಯಲ್ಲಿ ಇರುವಂಥ ಅದಕ್ಕೆ ಮರಮೇನಿದೆ, ಅದರ ಕೆಂಪು ಮಣ್ಣನ್ನು ಕಂಪ್ಲೀಟಾಗಿ ಬೇರೆ ಕಡೆ ಸಾಗಾಟ ಮಾಡುವಂಥ ಕೆಲಸ ಈಗ ಅಕ್ರಮವಾಗಿ ಈಗ ನಡೀತಿರುವಂಥದ್ದು. ರಸ್ತೆ ಆದರೆ ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಕಡೆ ರಸ್ತೆ ನಿರ್ಮಾಣ ಕಾಮಗಾರಿಗಳಿಗೆ ಈ ಒಂದು ಮರಮಿನ ಸಾಕಷ್ಟು ಅವಶ್ಯಕತೆ ಇರುತ್ತೆ. ಆದರೆ ಇದೇ ಕಾರಣಕ್ಕಾಗಿ ಇಲ್ಲಿ ಕೃಷಿ ಭೂಮಿಯಲ್ಲಿ ಸಂಪೂರ್ಣವಾಗಿ ಮರಮನ್ನು ಅಗೆಯುವ ಮೂಲಕ ಸಾಗಿಸುವಂಥ ಕೆಲಸ ಕೂಡ ಈಗ ಆಗ್ತಿರುವಂಥದ್ದು. ಈ ಒಂದು ಕೃಷಿ ಭೂಮಿಯಲ್ಲಿ ಯಾವುದೇ ರೀತಿಯಂಥ ಬೇರೆ ಬೇರೆ ಚಟುವಟಿಕೆಗಳು ಮಾಡಬೇಕಾದ್ರೆ, ಕೃಷಿಯೇತರ ಚಟುವಟಿಕೆಗಳು ಮಾಡಬೇಕಾದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಪರವಾನಗಿ ಪಡಿಬೇಕಾಗುತ್ತೆ. ಅಂದರೆ
ಕೃಷಿ ಭೂಮಿಯಲ್ಲಿ ಈ ರೀತಿಯಾದಂಥ ಒಂದು ಏನು ಗಣಿಗಾರಿಕೆ ಮಾಡಬೇಕಾದ್ರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಪರವಾನಗಿ ಕಡ್ಡಾಯವಾಗಿ ಪಡಿಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಪರವಾನಗಿ ಪಡೆಯದೆ ಕಂಪ್ಲೀಟಾಗಿ ರಾಜಾರೋಷವಾಗಿ ಅಕ್ರಮವಾಗಿ ಮರಳು ದಂಧೆ ಕೂಡ ಈಗ ಮಾಡ್ತಿರುವಂಥದ್ದು. ಸುಮಾರು ಈ ಒಂದು ಸ್ಥಳದಲ್ಲಿ 10 ರಿಂದ 12 ಅಡಿಯಷ್ಟು ಮರಮನ್ನಾಗಿದ್ದು ಬೇರೆ ಬೇರೆ ಕಡೆ ಸಾಗಿಸಲಾಗಿದೆ. ಕೇವಲ ಇದು ಹಂಚಿನಾಳ ಗ್ರಾಮ ಅಷ್ಟೇ ಅಲ್ಲದೆ ವಡಗೇರೆ ತಾಲೂಕಿನ ಸಾಕಷ್ಟು ಗ್ರಾಮದ ರೈತರ ಜಮೀನುಗಳಲ್ಲಿ ಈ ರೀತಿಯಾದ ಅಕ್ರಮ ಕ್ವಾರಿಗಳ ಮಾಡುವ ಮೂಲಕ ಮರಮನ್ನು ಸಾಗಿಸಲಾಗ್ತದೆ. ಈ ಏನು ಯಾದಗಿರಿ ಜಿಲ್ಲೆಯಲ್ಲಿ ಸಾಕಷ್ಟು ವರ್ಷಗಳಿಂದ ಭೀಮಾ ಮತ್ತು ಕೃಷ್ಣಾ ನದಿಯಲ್ಲಿ ಮರಳು ದಂಧೆ ಅಕ್ರಮವಾಗಿ ಮಾಡಲಾಗ್ತಿತ್ತು. ಆದರೆ ಇದರ ಜೊತೆಗೆ ಈಗ ಮರಳು ದಂಧೆ ಕೂಡ ಈಗ ಸೇರಿಕೊಂಡಿರುತ್ತದೆ. ಅಕ್ರಮ ದಂಧೆಕೋರರು ಮರಳು ಸಹಿತ ಬಿಡದೆ ಕೃಷಿ ಜಮೀನಿನಲ್ಲಿ ಮರಳು ದಂಧೆ ಮಾಡುವ ಮೂಲಕ ಬೇರೆ ಬೇರೆ ಕಡೆ ಸಾಗಿಸುವ ಮೂಲಕ ಅಧಿಕಾರಿಗಳಿಗೆ ವಂಚಿಸುವಂಥ ಸರ್ಕಾರಕ್ಕೆ ವಂಚಿಸುವಂಥ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ನೇರವಾಗಿ ಕಂದಾಯ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಯಾಕಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮರಳು ದಂಧೆ ನಡೆದರೂ ಸಹಿತ ಅಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಭೇಟಿ ನೀಡೋದು, ಜೊತೆಗೆ ಸಂಬಂಧಪಟ್ಟ ಜಮೀನು ಮಾಲೀಕ ಆಗಿರ್ಬೋದು, ಜೊತೆಗೆ ಇಲ್ಲಿ ಅಕ್ರಮ ದಂಧೆ ನಡೆಸೋರ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ಸಹಿತ ಮುಂದಾಗ್ತಿಲ್ಲ. ಹೀಗಾಗಿ ಅಧಿಕಾರಿಗಳು ಶಾಮೀಲಾಗುವ ಮೂಲಕ ಈ ಒಂದು ಅಕ್ರಮ ದಂಧೆಗೆ ಒಂದು ರೀತಿ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.